ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಮಾವಿನಕೆರೆ ತಪ್ಪಲಲ್ಲಿ, ಅಂದ್ರೆ ಮಾವಿನಕೆರೆ ಬೆಟ್ಟ ಇದೆ, ರಂಗನಾಥಸ್ವಾಮಿ ಬೆಟ್ಟ ತಪ್ಪಲಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು, ಒಂದ್ ಕಡೆ ಖುದ್ದು ಮಾಜಿ ಸಚಿವ ರೇವಣ್ಣನೇ ಸ್ಥಳಕ್ಕೆ ಬಂದಿದ್ದಾರೆ, ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಅದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಈಗ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ವಿಷಯ ತಿಳಿತು, ರಾತ್ರಿನೂ ಕೂಡ ಸಭೆಯನ್ನು ಮಾಡಿದ್ರಿ, ಅಂದ್ರೆ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂದ್ರೆ ಕುಮಾರಣ್ಣ ಕೆಲವೊಂದು ಡೈರೆಕ್ಷನ್ಗಳು ಕೊಟ್ಟಿದ್ದಾರೆ ಅಂತ. ಈಗ ಅಂತಿಮವಾಗಿ ಮಾವಿನಕೆರೆ ಸ್ವಾಮಿ ಬೆಟ್ಟದ ಅಂದ್ರೆ ಏನು ರಂಗನಾಥಸ್ವಾಮಿ ಬೆಟ್ಟದ ಕೆಳಗಡೆನೆ ಆಗ್ತಾ ಇದೆ. ಹಲವು ದಶಕಗಳಿಂದ ಈ ದೇವಸ್ಥಾನಕ್ಕೆ ದೇವೇಗೌಡ ಸೇರಿದಂತೆ ಅವ್ರ ಕುಟುಂಬ, ಇಡೀ ಕುಟುಂಬ ಬರ್ತಾ ಇತ್ತು. ಇದ್ರ ಬಗ್ಗೆ ತಮಗೇನ್ ಮಾಹಿತಿ? ಹರದನಹಳ್ಳಿ ದೇವೇಗೌಡರ ಹುಟ್ಟೂರು, ಹರದನಹಳ್ಳಿಯ ಶಿವನ ದೇವಸ್ಥಾನ ಇರ್ಬೋದು ಮತ್ತು ಮಾವಿನಕೆರೆ ರಂಗನಾಥಸ್ವಾಮಿ ಬೆಟ್ಟ ದೇವೇಗೌಡರು ವಿಶೇಷವಾಗಿ ಬಹಳ ಪ್ರೀತಿ ಮಾಡಂತ ಸ್ಥಳ ಮತ್ತು ಜಾಗ ಇದು. ಹಾಗಾಗಿ ಎಲ್ಲ ಒಂದ್ ಕಡೆ ಇದೇ ಜಾಗದಲ್ಲಿ ಅವ್ರಿಗೆ ಒಂದು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಒಂದು ಅವರ ದೇವೇಗೌಡರ ಅಪೇಕ್ಷೆ ಮೇರೆಗೆ ಮತ್ತು ಕುಟುಂಬದ ಅಪೇಕ್ಷೆ ಮೇರೆಗೆ ಇವತ್ತು ಇಲ್ಲಿ ಅಂತ್ಯ ಸಂಸ್ಕಾರ ನಡೀತಿದೆ. ತಾವೇ ನೋಡ್ತಾ ಇದ್ರಿ, ಬರದ ಸಿದ್ಧತೆ ಕೂಡ ಮಾಡ್ತಾ ಇದೀವಿ. ಪಕ್ಷದ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ಅಭಿಮಾನಿಗಳು ಅವರೆಲ್ಲ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ. ಯಾರು ಕೂಡ ಅನಾನುಕೂಲ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಮತ್ತು ನಾಳೆ ಮಳೆ ಬರುವ ಸಾಧ್ಯತೆಯೂ ಕೂಡ ಮುಂದಿನ ಒಂದು ಆಲೋಚನೆ ಮೇರೆಗೆ ಎಲ್ಲರಿಗೂ ಒಂದು ಶಾಮಿಯಾನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ. ಭಗವಂತ ಒಂದು ಸಂದರ್ಭದಲ್ಲಿ ದೇವೇಗೌಡರಿಗೆ ವಿಶೇಷವಾಗಿ ಅವರ ಅಪ್ಪಾಜಿ ಅವರಿಗೆ ಒಂದು ದುಃಖವನ್ನು ಭರಿಸೋದು ಶಕ್ತಿ ಕೊಡ್ಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ. ಅಂದ್ರೆ ಈಗಾಗಲೇ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೂಡ ಮಾಡಿದ್ದಾರೆ. ಅಂದ್ರೆ ಹಾಸನದಿಂದ ಏನು ಮೈಸೂರಿಗೆ ಹೋಗಂತದಿಲ್ಲ, ಮೈಸೂರಿಂದ ಹಾಸನಕ್ಕೆ ಬರಂತ ಬಸ್ ವ್ಯವಸ್ಥೆಗಳು ಅಂದ್ರೆ ಬದ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅರಸೀಕೆರೆಯಿಂದನೂ ಅಷ್ಟೇ ಮೈಸೂರಿಗೆ ಹೋಗಂತ ಬಸ್ ಬದ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಲಕ್ಷಾಂತರ ಜನ ಏನು ಅಭಿಮಾನಿಗಳು ಇರ್ಬೋದು, ಮತ್ತೆ ಅವ್ರನ್ನ ನೋಡಕ್ಕೆ ಬರೋಂತ ಸಾಧ್ಯತೆ ಇದೆ. ತಮಗೇನಿಸುತ್ತೆ ಇದ್ರ ಬಗ್ಗೆ ಏನಾದ್ರು ಅಂದಾಜಿದೆ, ಎಷ್ಟು ಲಕ್ಷ ಜನ ಬರ್ಬೋದು ಅಂತ? ಸುಮಾರು 75,000ಗಿಂತ 1 ಲಕ್ಷ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನ ಮತ್ತು ಪಕ್ಷದ ಕಾರ್ಯಕರ್ತರ ರಾಜ್ಯಾದ್ಯಂತ ಬರುವಂತ ನಿರೀಕ್ಷೆ ಇದೆ. ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲೂ ಕೂಡ ಇವತ್ತು KSRTC DC ಅವ್ರದ್ದು ಕೂಡ ನಾನು ವೈಯಕ್ತಿಕವಾಗಿ ಫೋನ್ ಮುಖಾಂತರ, ಉದಾಹರಣೆ ಮುಖಾಂತರ ಮಾತಾಡಿದೆ. ಅವರು ಕೂಡ ಜಿಲ್ಲಾದ್ಯಂತ ಎಷ್ಟು ಇದಿದೆ ಅದು ಕೂಡ ಎಲ್ಲ ಪ್ರಾಣೇಶ್ವರಕ್ಕೆ ಡೈವರ್ಟ್ ಮಾಡ್ತೀವಿ ಎಂದು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು ಅವರು ಕೂಡ. ಹಾಗಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಒಂದು ನಿರೀಕ್ಷೆಯಿದೆ. ಪಕ್ಷದ ಅಭಿಮಾನಿಗಳೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ದುಃಖವನ್ನು ತಂದಿರೋದ್ರಿಂದ ಖಂಡಿತ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿ. ಈಗ ಮೊದಲಿಗೆ ಬೆಂಗಳೂರಿಂದ ಪಾರ್ಥಿವ ಶರೀರ ಹಿರಿಸಾವೆ, ಚನ್ನರಾಯಪಟ್ಟಣ, ಆ ನಂತರ ಹಾಸನ ತಾಲೂಕು, ಹಾಸನ ವಿಧಾನಸಭಾ ಕ್ಷೇತ್ರ ತಲುಪತ್ತೆ. ಅಲ್ಲಿ ಇರಂತ ಸ್ಥಳೀಯರಿಗೆ ಇಲ್ಲ JDS ಕಾರ್ಯಕರ್ತರು ಇರ್ಬೋದು, ದೇವೇಗೌಡರ ಅಭಿಮಾನಿಗಳು ಇರ್ಬೋದು, ರೇವಣ್ಣ ಅಭಿಮಾನಿಗಳು, ಅವ್ರಿಗೇನಾದ್ರು ದರ್ಶನ, ಅಂತಿಮ ದರ್ಶನಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದಿರಾ? ಹಾಸನ ಇದರಲ್ಲಿ ಅಂತಿಮ ದರ್ಶನ ಅಂತ ಏನ್ ಮಾಡ್ತಿಲ್ಲ, ಆದ್ರೆ ಒಂದು ಮೆರವಣಿಗೆ ಮುಖಾಂತರ ಪಾರ್ಥಿವ ಶರೀರವನ್ನ ಡೈರಿ ಸರ್ಕಲ್ ಇಂದ ಮುಖಾಂತರ NR ಸರ್ಕಲ್ ಇರ್ಬೋದು, ಅಲ್ಲಿಂದ ತದನಂತರ ಚನ್ನರಾಯಪಟ್ಟಣದಿಂದ ಹೊಳಸ್ಪುರಕ್ಕೆ ತೊಗೊಳ್ಳುವಂತ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅಲ್ಲೇ ಡೈರಿ ಸರ್ಕಲ್ ಇಂದ ಹಾಸನಕ್ಕೆ ಬರುತ್ತೆ, ಹಾಸನದಿಂದ ಮೊಸಳೆ ಹೊಸಳ್ಳಿ. ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರಿರ್ಬೋದು ಮತ್ತು ದೇವೇಗೌಡರ ಅಭಿಮಾನಿಗಳೆಲ್ಲ ಕೂಡ ಅಲ್ಲೇ ಸೇರ್ತಾ ಇದ್ದಾರೆ. ಅಲ್ಲೇ ಡೈರಿ ಸರ್ಕಲ್ ಇರ್ಬೋದು ಮತ್ತು ಬೂನಹಳ್ಳಿ ಕೂಡು, NR ಸರ್ಕಲ್ ಅಲ್ಲೇ ಸೇರ್ತಾ ಇದ್ದಾರೆ, ಅಲ್ಲಿಂದ ಮೊಸಳೆ ಹೊಸಳ್ಳಿಗೆ. ಹಾಗಾಗಿ ಇಲ್ಲೂ ನಗರ ಭಾಗದಲ್ಲೇ ಹೋಗೋಕೆ ಎಲ್ಲರಿಗೂ ಕೂಡ ಅನಾನುಕೂಲ ಆಗುತ್ತೆ ಮತ್ತು ಸಮಯನೂ ಕೂಡ ಇಲ್ಲ ಅಂತ ಅದೊಂದು ಮಾಡುತ್ತೆ. ಸ್ಥಳೀಯ ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರ ಸ್ವರೂಪ ಅವರು ಹೇಳೋ ಪ್ರಕಾರ ಹಾಸನ ನಗರದಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅಂದ್ರೆ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಆದ್ರೆ NR ಸರ್ಕಲ್ ಸೇರಿದಂತೆ ಡೈರಿ ಸರ್ಕಲ್ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ. ಅಲ್ಲಿ ಚೆನ್ನಮ್ಮ ತಾಯಿಯ ದರ್ಶನವನ್ನ ಪಡಿಬಹುದು ಅಂತಾನು ಕೂಡ ಹೇಳ್ತಾ ಇರ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹರದನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.